ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಮಾಜಿ ಸಚಿವ ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಅದು ಹಿಂಬಾಗಿಲ ಮುಖಾಂತರ ಬೈರತಿ ಬಸವರಾಜ್ ವಿಚಾರಣೆಗೆ ಬಂದಿದ್ದಾರೆ. ಪ್ರಕರಣದ A1 ಜಗ್ಗನ ನಂಟಿನ ಬಗ್ಗೆ ತೀವ್ರ ವಿಚಾರಣೆ ನಡೀತಾ ಇದೆ. ಕೋಲಾರದ ಸುಪಾರಿ ಕಿಲ್ಲರ್ಸ್ ಜೊತೆಗಿನ ಲಿಂಕ್ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಬೈರತಿ ಬಸವರಾಜ್ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಆರೋಪಿಗಳು ಅಂತ ಗೊತ್ತಾಗಿದೆ. ಹೀಗಾಗಿ ಆರೋಪಿಗಳ ಜೊತೆಗಿನ ನಂಟಿನ ಬಗ್ಗೆ ತೀವ್ರ ವಿಚಾರಣೆ ನಡೀತಾ ಇದೆ. ಬೈರತಿ ಬಸವರಾಜ್ ಅವರ ವಿಚಾರಣೆ ಮಾಡ್ತಾ ಇರೋದು ACP ಪ್ರಕಾಶ್ ರಾಥೋಡ್ ಭಾರತೀನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಮಾಧ್ಯಮಗಳ ಕಣ್ಣಿಗೆ ಬೀಳಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಹಿಂಬಾಗಿಲ ಮುಖಾಂತರ ವಿಚಾರಣೆಗೆ ಬೈರತಿ ಬಸವರಾಜ್ ಅವರು ಇವತ್ತು ಹಾಜರಾಗಿದ್ದರು. ಆದರೂ ಕ್ಯಾಮರಾ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಆರೋಪಿಗಳ ಜೊತೆಗಿನ ನಂಟೇನು? ಮೊದಲನೇದಾಗಿ ಪ್ರಕರಣದ ಮೊದಲ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ದುಬೈಗೆ ಪರಾರಿಯಾಗಿದ್ದಾನೆ. ಆತ ಇನ್ನೂ ಸಿಕ್ಕಿಲ್ಲ. ಉಳಿದವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸು, ಸುಪಾರಿ ಕಿಲ್ಲರ್ಸ್ ಸ್ಟೇಟ್ಮೆಂಟ್ಸು, ಅದನ್ನೆಲ್ಲ ಇಟ್ಕೊಂಡು, ಸಾಕ್ಷಿಗಳನ್ನ ಇಟ್ಕೊಂಡು ಎರಡನೇ ಬಾರಿಗೆ ವಿಚಾರಣೆ ಕರೆದಿದ್ದಾರೆ. ಈ ಹಿಂದೆ ಕಳೆದ ಶನಿವಾರ ವಿಚಾರಣೆಗೆ ಬೈರತಿ ಬಸವರಾಜ್ ಹಾಜರಾಗಿದ್ದರು. ಅವತ್ತೇ ಅವರಿಗೆ ಇನ್ನೊಂದು ನೋಟಿಸ್ ಕೊಟ್ಟು ಬುಧವಾರ ಬನ್ನಿ ಅಂತ ಹೇಳಿದರು. 3-3.25 ಗಂಟೆ ವಿಚಾರಣೆ ನಡೆದಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ವಿಚಾರಣೆ ಆರಂಭ ಆಗಿ ಸುಮಾರು ಹೊತ್ತು ಆಗಿರಬೇಕು. ಸೊ ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಈಗ ವಿಚಾರಣೆ ನಡೀತಾ ಇದೆ ಅಂತ? ಅರವಿಂದ್, ಕಳೆದ 2 ಗಂಟೆಗಳಿಂದಲೂ ಕೂಡ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೀತಾ ಇರುವಂಥದ್ದು. ACP ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಕಳೆದ ಶನಿವಾರ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಅವರಿಂದ ಪಡ್ಕೊಂಡು ನಂತರದಲ್ಲಿ ಕಳಿಸಿದ್ರು. ಆದರೆ ಇವತ್ತು 11 ಗಂಟೆ 11:30 ಸುಮಾರಿಗೆ ಬನ್ನಿ ಅಂತೇಳಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಆದರೂ ಕೂಡ ಬೈರತಿ ಬಸವರಾಜ್ ಅವರು 10:20 ಸುಮಾರಿಗೆ ಸ್ಟೇಷನ್ಗೆ ಇನ್ನೊಂದು ಬಾಗಿಲಿದೆ, ಆ ಬಾಗಿಲ ಮುಖಾಂತರ ನೇರವಾಗಿ ಪೊಲೀಸ್ ಠಾಣೆಗೆ ಹಾಜರಾಗಿರುವಂಥದ್ದು. ಈಗ 11 ಗಂಟೆ ನಂತರದಲ್ಲಿ ಈಗ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗೇನು ಸುಪಾರಿ ಕಿಲ್ಲರ್ಸ್ 4 ಜನ ಅರೆಸ್ಟ್ ಆದರೂ ಕೋಲಾರ ಮೂಲದವರು ಅವರ ಜೊತೆಗಿನ ಬೈರತಿ ಬಸವರಾಜ್ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಅವರಿಬ್ಬರು ಕೂಡ 4 ಜನ ಬಂದು ಇವ್ರ ಜೊತೆ ಬರ್ತ್ಡೇ ಪಾರ್ಟಿಗಳಲ್ಲಿ ಭಾಗವಹಿಸಿರೋದಾಗಲಿ, ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರ ಮನೆ ಬಳಿ ಇವರು ಫೋಟೋಗಳು ತೆಗೆಸ್ಕೊಂಡಿರೋದು, ಅವ್ರ ಜೊತೆ ಗುರ್ತಿಸ್ಕೊಂಡಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಅವರು ನಿಮಗೆ ಯಾವ ರೀತಿ ಪರಿಚಯ, ಈ ರೀತಿ ಸುಪಾರಿ ಕೊಟ್ಟು ಕೊಲೆ ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ಇವರಿಗೆ ನಿಮಗೆ ಯಾವ ರೀತಿ ನಂಟು ಅನ್ನೋದ್ರ ಬಗ್ಗೆ ಒಂದು ಕಡೆ ತನಿಖೆ ಮಾಡ್ತಾ ಇದ್ರು. ಈ ಥರ 9 ಜನ ಆರೋಪಿಗಳು ಈ ಹಿಂದೇನು ಅರೆಸ್ಟ್ ಮಾಡಿದ್ರು, ಅವರ ಹೇಳಿಕೆಗಳು ಮತ್ತು ಆ ಸಂಬಂಧಪಟ್ಟ ಹಾಗೆ ಇರುವಂಥ ದಾಖಲೆಗಳ ಮುಂದಿಟ್ಟು ಈಗ ಬೈರತಿ ಬಸವರಾಜ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ A1 ಆರೋಪಿಯಾಗಿರುವಂಥ ಜಗದೀಶ್ ಏನಿದ್ರು ಅವರೀಗ ದುಬೈಗೆ ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೆ ಎಸ್ಕೇಪ್ ಆಗಿರೋದ್ರ ಬಗ್ಗೆ ನಿಮಗೆ ಹಿಂದೆ ಏನಾದರೂ ಮಾಹಿತಿ ಇತ್ತಾ, ನಿಮಗೆ ಕೊನೆ ಬಾರಿಗೆ ಅವ್ರು ಸಂಪರ್ಕ ಮಾಡಿದ್ದು ಯಾವಾಗ ಅನ್ನೋ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ತನಿಖಾಧಿಕಾರಿಗಳು ಇಲ್ಲಿವರೆಗೂ ಕಲೆಕ್ಟ್ ಮಾಡಿರುವಂಥ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ತವೆ, ಆ ಆಧಾರದ ಮೇಲೂ ಕೂಡ ಬೈರತಿ ಬಸವರಾಜ್ ಅವ್ರನ್ನ ಈಗ ಇನ್ವೆಸ್ಟಿಗೇಷನ್ನಲ್ಲಿ ವಿಚಾರಣೆ ನಡೀತಾ ಇರೋದು. ಎಷ್ಟೊತ್ತು ವಿಚಾರಣೆ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಜಗದೀಶ್ ಬಂಧನ ಆಗೋ ತನಕ ಇವರಿಗೆ ಏನಂತೂ ದೊಡ್ಡ ಕಂಟಕ ಎದುರಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇವತ್ತು ಇನ್ವೆಸ್ಟಿಗೇಷನಲ್ಲಿ ಅವೆಲ್ಲ ಅಂಶಗಳು ಬೆಳಕಿಗೆ ಬರ್ತವೆ ಅನ್ನೋ ಆಧಾರದ ಮೇಲೆ ತನಿಖಾಧಿಕಾರಿ ಮುಂದಿನ ಕ್ರಮ ಕೈಗೊಳ್ತಾರೆ. ಅರವಿಂದ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆ್ಯಕ್ಚುಲಿ ಈ ಪ್ರಕರಣ ತುಂಬ ಸ್ಲೋ ಆಗ್ತಾ ಇದೆ. ಅದರಲ್ಲೂ ಈಗ ಜಗ್ಗ ವಿದೇಶಕ್ಕೆ ಪರಾರಿಯಾಗಿರೋದ್ರಿಂದ ಆತನ ವಿಚಾರಣೆ ಆಗೋ ತನಕ ಪ್ರಕರಣ ಮುಂದಕ್ಕೆ ಹೋಗಲ್ಲ.